ಈ ಜಗತ್ತಲ್ಲಿ ಅತಿ ದೊಡ್ಡ ತಪ್ಪೇನ್ ಗೊತ್ತಾ? ನಿಮ್ಮನ್ನ ನೀವು ವೀಕ್ ಅಂತ ತಿಳ್ಕೊತಿರಲ್ಲ, ಅದೇ ದೊಡ್ಡ ತಪ್ಪು. ಈಗ ನೀವು ಡಿಸೈಡ್ ಮಾಡ್ಕೊಳ್ಳಿ, ಜೀವನದಲ್ಲಿ ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ. ಒಂದ್ ಹೆಜ್ಜೆ ಮುಂದೆ ಬಂದಿದ್ದೀರಲ್ವಾ, ಹಿಂದೆ ಸರಿಲೇಬೇಡಿ. ಯಾಕೆಂದ್ರೆ ಈ ಸಮಯ ಮತ್ತೆ ಬರಲ್ಲ. ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಅಭ್ಯಾಸಗಳು ಬದಲಾಗಿಲ್ಲ ಅಂದ್ರೆ ನಿಮ್ ಜೀವನನೇ ಬದಲಾಗಲ್ಲ. ಇದು 100ಕ್ಕೆ 100 ನಿಜ. ನಿಮ್ಮ ಅತಿ ದೊಡ್ಡ ಶತ್ರು ಹೊರಗಿನವರಲ್ಲ, ನಿಮ್ಮ ಒಳಗಿದೆಯಲ್ಲ ಆ ಮನ್ಸು ನಿಮ್ ಶತ್ರು. ಪ್ರಯತ್ನ ಪಡಿ, ಸಕ್ಸಸ್ 100% ಸಿಗುತ್ತೆ. ಆಯ್ತಲ್ರಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ ವರ್ಷನೂ ಕಳ್ದೋಗ್ಬಿಡುತ್ತೆ. ಎಲ್ಲೋಯ್ತು ನಿಮ್ ಪ್ರಾಮಿಸು? ಎಲ್ಲೋಯ್ತು ನಿಮ್ ಶ್ರಮ? ಎಲ್ಲೋಯ್ತು ನಿಮ್ಮ ಹಾರ್ಡ್ ವರ್ಕ್? ನೀವು ವೆಯ್ಟ್ ಲಾಸ್ ಜನ್ಮದಲ್ಲೇ ಮಾಡಲ್ಲ. ಹೀಗಾದ್ರೆ ಈ ವರ್ಷ ಸೀರಿಯಸ್ ಆಗಿ ತಗೋತೀನಿ, ಮಾಡೇ ಮಾಡ್ತೀನಿ ಅಂತ ಅಂತಿದ್ರಲ್ಲ, ಎಲ್ಲಿ ಎಷ್ಟು ಕಡಿಮೆ ಮಾಡ್ಕೊಂಡ್ರಿ ವೆಯ್ಟ್ನ? ನೀವು ಲೈಫ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಈ ವರ್ಷನಾದ್ರೂ ಸೀರಿಯಸ್ ಆಗಿ ತಗೊಳ್ಳಿ. 3 ಮಂತ್ಸ್ ಫೋಕಸ್ ಮಾಡಿ ಸಾಕು. ನಿಮ್ಮ ವೆಯ್ಟ್ ಲಾಸ್ನ ಈ ವರ್ಷನಾದ್ರೂ ಚಾಲೆಂಜ್ ಮಾಡಿ ತೋರಿಸಿ. 6 ಮಂತ್ ಕೂಡ ಉಳಿದಿಲ್ಲ. ಅಷ್ಟರೊಳಗೆ ನಿಮ್ಮ ವೆಯ್ಟ್ ಲಾಸ್ನ ನೀವು ಕಮ್ಮಿ ಮಾಡಿ, ನಿಮ್ಮ ಟಾರ್ಗೆಟ್ನ, ನಿಮ್ಮ ಗೋಲ್ನ ನೀವು ಅಚೀವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ರೀತಿ ನಿಮಗೆ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ದಿನ ಏನಾಯ್ತು ಅನ್ನೋದನ್ನ ಬಿಟ್ಬಿಡಿ, ಬನ್ನಿ ಮತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 6 ಪಾಯಿಂಟ್ನ ನಾನು ಹೇಳ್ಬಿಡ್ತೀನಿ. ಮೊದಲು, ಬೆಳಗ್ಗೆ ಬೇಗ ಏಳಿ, ಆಯ್ತಾ? ಎರಡನೇದು, ಡೈಲಿ ಎಕ್ಸಸೈಸ್ ಮಾಡಬೇಕು. ಮನೇಲೇ ಆಗ್ಬೋದು ಅಥವಾ ಜಿಮ್ಮಲ್ಲಿ ಆಗ್ಬೋದು. ಇದು ನಿಮ್ಮ ಬಾಡಿಗೆ ಮಾತ್ರ ಹೆಲ್ಪ್ ಆಗಲ್ಲ, ನಿಮ್ಮ ಮೈಂಡ್ ಕೂಡ ಫ್ರೀ ಮಾಡುತ್ತೆ. ತುಂಬಾನೇ ಇಂಪಾರ್ಟೆಂಟು. ಎಕ್ಸಸೈಸ್ ಅಥವಾ ವಾಕ್ ಮಾಡಿ, ಜಿಮ್ಮಲ್ಲೇ ಆಗಿರ್ಬೋದು, ಮನೇಲೇ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಈ ಪ್ರಯತ್ನನ ನೀವು ಪಡಿ. 3ನೇ ಪಾಯಿಂಟ್ ಬಂದು, ದೇವ್ರ ಹತ್ರ ಕ್ಲೋಸ್ ಆಗಿ. ನೀವು ಇಷ್ಟಪಡುವಂತಹ ಯಾವ ದೇವರಾಗಿರ್ಬೋದು ಆ ದೇವ್ರ ಹತ್ರ ಕ್ಲೋಸ್ ಆಗಿ. ಆದಷ್ಟು ನಿಮ್ ಕಷ್ಟನ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಹೋಗ್ಲೇಬೇಡಿ ಕಣ್ರಿ. ಅವ್ರು ನಿಮ್ಗೆ ಸಮಾಧಾನ ಮಾಡೋ ರೀತಿಯಲ್ಲಿ ಒಳೊಳಗೆ ಖುಷಿ ಪಡ್ತಾ ಇರ್ತಾರೆ. ಇದು 90% ಜನ ಆ ರೀತಿ ಮಾಡೇ ಮಾಡ್ತಾರೆ. ದೇವ್ರ ಹತ್ರ ಹೇಳ್ಕೊಳ್ಳಿ. ನಿಮ್ ಕಷ್ಟ ಏನೇ ಇದ್ರು ನಿಮ್ಮ ಅನಿಸಿಕೆನ ದೇವ್ರ ಹತ್ರ ಹೇಳ್ಕೊಳ್ಳಿ, ಬೇರೆಯವ್ರ ಹತ್ರ ಹೇಳ್ಕೊಬೇಡಿ. ಅವ್ರ ಹತ್ರ ಹೇಳ್ಕೊಂಡ್ರೆ ಏನ್ ಮಾಡ್ತಾರೆ ಗೊತ್ತಾ? ಅಂತವ್ರೆಲ್ಲ ಆಡ್ಕೊಂಡು ನಗಾಡೋರೇ ಜಾಸ್ತಿ. ಒಂದೊಂದು ಸಿಚುವೇಶನ್ ಬಂದಾಗ ನೀವು ಹೇಳ್ಕೊಂಡಿರ್ತೀರಲ್ವಾ, ಅದನ್ನೆಲ್ಲ ಮೊದಲಿಂದ ತೆಗಿತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದನ್ನ ಬಿಟ್ಬಿಡಿ. ದೇವ್ರ ಹತ್ರ ಏನೇ ಕಷ್ಟ ಇದ್ರು ದೇವ್ರ ಹತ್ರ ಹೇಳಿ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ನಮ್ಮ ಕಷ್ಟನ ದೇವ್ರ ಹತ್ರ ಹೇಳ್ಕೊಳ್ಳಿ. 4ನೇ ಪಾಯಿಂಟ್ ಬಂದು, ನಿಜವಾಗ್ಲೂ ಇಂಪಾರ್ಟೆಂಟ್ ಇದು, ಒಳ್ಳೆ ಫುಡ್ನ ತಿನ್ನೋದನ್ನ, ಹೆಲ್ತಿ ಫುಡ್ ತಿನ್ನೋದನ್ನ, ಮನೆಯಲ್ಲೇ ಮಾಡಿರೋಂಥ ಫುಡ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಜಂಕ್ ಫುಡ್ನ ಕಮ್ಮಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು 5ನೇ ಪಾಯಿಂಟ್ ಬಂದು, ಕಡಿಮೆ ಮಾತಾಡೋಣ, ಜಾಸ್ತಿ ವರ್ಕೌಟ್ ಮಾಡೋಣ. ಎಲ್ರ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬೇಡ ಅದು, ಆಯ್ತಾ? ಕಡಿಮೆ ಮಾತಾಡೋಣ, ಹೆಲ್ತಿ ಆಹಾರನ ತಿನ್ನೋಣ. ನಮ್ಮ ರಿಸಲ್ಟ್ ಜಾಸ್ತಿ ಮಾತಾಡೋದ್ರಿಂದ ಬರೋದು ಬೇಡ. ನಮ್ಮ ರಿಸಲ್ಟ್ ಕಡಿಮೆ ಮೌನವಾಗಿದ್ಕೊಂಡೆ ನಮ್ಮ ರಿಸಲ್ಟ್ನ ನಾವು ತೋರಿಸ್ಬೇಕು. 6 ಪಾಯಿಂಟ್ ಬಂದು ತುಂಬ 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 ಇಂಪಾರ್ಟೆಂಟ್. ಜೀವನದಲ್ಲಿ ಫುಲ್ ಬ್ಯುಸಿ ಆಗಿರೋಣ, ಓಕೆನಾ? ಜೀವನದಲ್ಲಿ ಆದಷ್ಟು ಬ್ಯುಸಿ ಆಗಿರಬೇಕು. ಯಾಕಪ್ಪ ಅಂದರೆ ಅವ್ರವ್ರ ಸುದ್ದಿ ನಮ್ಗೆ ಯಾಕಲ್ವಾ? ನಾವು ಯಾವಾಗ ಫ್ರೀ ಇರ್ತೀವೋ ಆಗಲೇ ಕೆಟ್ಟ ಆಲೋಚನೆಗಳು ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬ್ಯುಸಿಯಾಗಿರೋಣ ಅನ್ನೋದನ್ನ ನಾನು ಹೇಳ್ತೀನಿ. ಇದಿಷ್ಟನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಲೈಫ್, ನಿಮ್ಮ ಜೀವನನೇ ಬದಲಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾಕೆ ಈ ರೀತಿ ಮೋಟಿವೇಶನ್ ಥಾಟ್ಸ್ನ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ನೀವು ನಾಳೆಯಿಂದ ವೆಯ್ಟ್ ಲಾಸ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನನ್ನಿಂದ ಒಂದು 5-6 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬಾನೇ ಖುಷಿ ಆಗುತ್ತೆ. ನೀವು ಕೂಡ ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ಮೋಟಿವೇಶನ್ ವಿಡಿಯೋ ಡೈಲಿ ಹಾಕಿ ಸಿಸ್ಟರ್, ಇದರಿಂದ ನಮಗೆ ನಿಜವಾಗ್ಲೂ ಮೋಟಿವೇಟ್ ಆಗ್ತಿದೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನಿಸ್ತಿದೆ ಅಂತ ತುಂಬ ಕಮೆಂಟ್ಸ್ ಬಂದಿದ್ದಾವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಮೋಟಿವೇಶನ್ ಥಾಟ್ಸ್ ಡೈಲಿ ನಿಮಗೆ ಬೇಕು ಅಂತ ಅನ್ನೋದಾದರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು ಆಲ್ರೆಡಿ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ 3,000-4,000 ಜನ ನನ್ನ ವಿಡಿಯೋಸ್ನ ನೋಡಿರ್ತೀರ, ಬಟ್ 100 ಅಷ್ಟೇ ಲೈಕ್ಸ್ ಬಂದಿರುತ್ತೆ. ಎಲ್ಲ ನನ್ನ ವಿಡಿಯೋಸ್ನ ನೋಡಿರೋರು ಸಾಮಾನ್ಯವಾಗಿ ಲೇಡೀಸೇ ಆಗಿರೋದ್ರಿಂದ ವಿಡಿಯೋ ನೋಡ್ತಾ ಒಂದು ಲೈಕ್ ಕೊಡಿ. ಇಷ್ಟ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾಗೆಯೇ ಇದೇನಪ್ಪ ಇವತ್ತಿನ ರೆಸಿಪಿನ ಇವರು ಆಲೂಗೆಡ್ಡೆ ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಾರೆ, ಆದರೆ ಆಲೂಗೆಡ್ಡೆ ಪಲ್ಯನ ಮಾಡ್ತಿದ್ದಾರೆ ಅಂತ ಕೂಡ ಅನ್ಕೋಬಹುದು. ಇಲ್ಲ, ಇದು ನನ್ನ ಮಕ್ಕಳಿಗೋಸ್ಕರ ಇದು ಆಲೂಗೆಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ. ದೋಸೆ ಆಲೂಗೆಡ್ಡೆ ಪಲ್ಯ ಇವತ್ತಿನ ತಿಂಡಿಗೆ ನಾನು ಮಾಡ್ಕೋತಾ ಇರೋದು. ಬಟ್ ನಾನು ದೋಸೆ ಆಲೂಗೆಡ್ಡೆ ಪಲ್ಯ ಬಟ್ ಸ್ವಲ್ಪ ಇರಲಿ, ಆದರೆ ಬರೀ ದೋಸೆ ಆಲೂಗೆಡ್ಡೆ ಪಲ್ಯ ಆದರೆ ಇದರಲ್ಲಿ ಯಾವುದೇ ರೀತಿ ಪ್ರೋಟೀನ್ ಆಗಲಿ ಅಥವಾ ವಿಟಮಿನ್ಸ್ ಆಗಲಿ ಅಥವಾ ಫೈಬರ್ ಕಂಟೆಂಟ್ ಆಗಲಿ ಯಾವುದೂ ಸಿಗಲ್ಲ. ಅದಕ್ಕೋಸ್ಕರ ನಾನು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಚೇಂಜಸ್ ಇದೆ. ಇವತ್ತಿನ ತಿಂಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಹೊಟ್ಟೆ ತುಂಬ ತಿನ್ಕೊಂಡು ವಿಟಮಿನ್ಸು, ಫೈಬರು, ಪ್ರೋಟೀನು ಒಂದೇ ತಿಂಡಿಯಲ್ಲಿ ಸಿಕ್ಬಿಡುತ್ತೆ. ಆ ರೀತಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಇವತ್ತಿನ ತಿಂಡಿಗೆ ಹಾಕೋತಾ ಇದ್ದೀನಿ ಅಂದರೆ, ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆಯೇ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನುಗ್ಗೆ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್, ಕ್ಯಾಲ್ಶಿಯಂ, ಐರನ್ ಕಂಟೆಂಟ್ ತುಂಬ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಅದಲ್ಲದೆ
ಅಲ್ಲದೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅಂತ ನೀವು ಎಲ್ರಿಗೂ ಕಾಮನಾಗಿ ಗೊತ್ತಿರೋ ಅಂಥದ್ದೇ ನುಗ್ಗೆ ಸೊಪ್ಪಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು. ನುಗ್ಗೆ ಸೊಪ್ಪು ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬೀಟ್ರೂಟು ಇದಿಷ್ಟು ನಾನು ಕ್ಯಾರೆಟು ಬೀಟ್ರೂಟ್ನ ತುರಿದಿಟ್ಕೊತಿದ್ದೀನಿ. ಇವಿಷ್ಟನ್ನ ಆ್ಯಡ್ ಮಾಡಿಕೊಂಡು ದೋಸೆ ಮಾಡೋಕ್ಕೆ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೀನಲ್ವ, ಆ ದೋಸೆ ಹಿಟ್ಟನ್ನ ಇದಿಷ್ಟಕ್ಕೂ ಒಂದು ಬೌಲ್ಗೆ ಇವೆಲ್ಲ ಕಟ್ ಮಾಡಿರೋಂಥ ಸೊಪ್ಪು ತರಕಾರಿಗಳನ್ನೆಲ್ಲ ಕ್ಯಾರೆಟು ಬೀಟ್ರೂಟ್ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ರುಬ್ಬಿಟ್ಟಿಟ್ಕೊಂಡಿರೋ ಅಂಥ ದೋಸೆ ಹಿಟ್ಟನ್ನು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಪ್ರೋಟೀನ್ ಬೇಕಲ್ವಾ, ಇಷ್ಟೆಲ್ಲ ಆಯಿತು. ವಿಟಮಿನ್ ಸಿಕ್ತು, ಫೈಬರ್ ಸಿಕ್ತು, ಕಾರ್ಬ್ ಸಿಕ್ತು, ಬಟ್ ಪ್ರೋಟೀನ್ ಲೆಸ್ ಆಗುತ್ತೆ. ಅದಕ್ಕೋಸ್ಕರ ಪ್ರೋಟೀನ್ಗೋಸ್ಕರ ಒಂದು ಮೊಟ್ಟೆನೂ ಕೂಡ ಹೊಡ್ಕೊತಾ ಇದ್ದೀನಿ. ಈ ಮೊಟ್ಟೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಇವತ್ತು ದೋಸೆ ಥರ ಮಾಡ್ಕೊತಿದ್ದೀನಿ. ಹೇಗೆ ದೋಸೆ ಥರ ಮಾಡ್ಕೊತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಬರೀ ದೋಸೆ ತಿನ್ನೋದಕ್ಕಿಂತ, ಬರೀ ಕಾರ್ಬ್ಸ್ ತಿನ್ನೋದಕ್ಕಿಂತ ದೋಸೆ ಅಂದರೆ ಎಷ್ಟು ಹಬ್ಬಪ್ಪ ಅಂದರೆ 3ರಿಂದ 4 ದೋಸೆ ತಿನ್ಬೋದು ಆರಾಮಾಗಿ. ಬಟ್ ಇದನ್ನು ಎಷ್ಟು ಬೇಕಾದರೂ ತಿನ್ಕೊಳ್ಳಿ ಅಲ್ವಾ. 2ರಿಂದ 3, 2 ತಿಂತೀರಾ ತಿನ್ನಿ, 3 ತಿಂತೀರಾ ತಿನ್ನಿ, ಆರಾಮಾಗಿ ತಿನ್ಬೋದು. ಏಕೆಂದರೆ ಅಲ್ಲಿ ತೊಗೊಂಡಿರೋದು ದೋಸೆ ಹಿಟ್ಟು ಸ್ವಲ್ಪ, ಬಟ್ ನಿಮ್ಮ ದೇಹಕ್ಕೆ ಹೋಗೋದೆಲ್ಲ ತರಕಾರಿನೇ. ಫೈಬರ್ ಅಂಶ ಹೋಗುತ್ತೆ, ಪ್ರೋಟೀನ್ ಹೋಗುತ್ತೆ, ಹಾಗೆಯೇ ನನಗೆ ಕಾರ್ಬ್ಸ್ ಕೂಡ ಸ್ವಲ್ಪ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಈ ರೀತಿ ನಾನು ದೋಸೆನ ಹುಯ್ಕೊಂಡು ನಮ್ಮನೆಯವ್ರಿಗೆ ನನಗೆ ಇಬ್ಬರಿಗೂ ಕೂಡ ಈ ರೀತಿ ದೋಸೆನ ಹುಯ್ಕೊಂಡಿದ್ದೀನಿ. ತುಂಬಾ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ರೀತಿ 2 ದೋಸೆನ ತಿಂದುಬಿಟ್ರೆ ನೀವು ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಆ್ಯಡ್ ಮಾಡ್ಕೋತೀನಿ. ಈ ದೋಸೆನ ತಿಂದರೆ ಮಧ್ಯಾಹ್ನದವರೆಗೂ 11 ಗಂಟೆ 12 ಗಂಟೆಲಿ ಹಸುವಾಗುತ್ತೆ. ಸ್ವಲ್ಪ ತಿಂಡಿ ತಿಂದರೆ ಅನ್ನೋರಿಗೆ ಮಧ್ಯಾಹ್ನದವರೆಗೂ ಹಸಿವೆ ಆಗಲ್ಲ. ಇದನ್ನು ದೋಸೆ ಹಿಟ್ಟಲ್ಲಿ ಒಂದರಲ್ಲ, ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಳಿ, ರಾಗಿ ಹಿಟ್ಟಲ್ಲೂ ಮಾಡ್ಕೊಳ್ಳಿ, ರವೆಯಲ್ಲಿ ಮಾಡ್ಕೋಬೋದು, ಹಾಗೆಯೇ ಅಕ್ಕಿ ಹಿಟ್ಟಲ್ಲೂ ಮಾಡ್ಕೋಬೋದು. ಇದಿಷ್ಟರಲ್ಲೂ ನೀವು ಈ ರೀತಿ ತರಕಾರಿನ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಇದೊಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ನೋಡ್ಕೊಳ್ಳಿ, ಹಾಗೆಯೇ ಈಸಿ, ಬೇಗ ಮಾಡ್ಕೋಬೋದು. ಏನಿದೆ, ನುಗ್ಗೆ ಸೊಪ್ಪಿಲ್ಲ ಅಂದರೆ ಪರವಾಗಿಲ್ಲ, ಏನಿದೆ ಮನೇಲಿ ಸೊಪ್ಪು ಏನಿದೆ, ಕರ್ಬೇವಿದೆಯಾ, ಕೊತ್ತಂಬರಿ ಇದೆಯಾ, ಪುದೀನ ಇದೆಯಾ, ಪಾಲಕ್ ಸೊಪ್ಪು ಇದೆಯಾ, ಏನಿದೆ ಅದನ್ನು ಮಿಕ್ಸ್ ಮಾಡಿ. ಅದರಲ್ಲೂ ವೆಜಿಟೇಬಲ್ಸಲ್ಲೂ ಅಷ್ಟೇ, ಕ್ಯಾರೆಟ್ ಇಲ್ಲ ಅಥವಾ ಬೀಟ್ರೂಟ್ ಇಲ್ಲ ಅನ್ನೋದಾದರೆ ಗೆಡ್ಡೆಕೋಸಿಂತೂ ಮನೇಲಿರುತ್ತೆ, ಗೆಡ್ಡೆಕೋಸನ್ನ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಆದಷ್ಟು ಈ ರೀತಿ ಸ್ವಲ್ಪ ಫೈಬರ್ ಅಂಶನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಊಟ ಮಾಡೋದ್ರಿಂದ ಹಸುವು ಕೂಡ ಕಮ್ಮಿ ಆಗುತ್ತೆ ನಿಮಗೆ. ಹಾಗೆಯೇ ಹೊಟ್ಟೆ ತುಂಬನೂ ಕೂಡ ತಿನ್ಬೋದು. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಇರಬೇಡಿ, ಗ್ಯಾಸ್ ತುಂಬಿಕೊಳ್ಳುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಊಟ ಮಾಡಿಕೊಂಡೇ ವೆಯ್ಟ್ ಲಾಸ್ನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲೂ ಸ್ವಲ್ಪ ಪ್ರೋಟೀನ್ ಇರೋಂಥ ಐಟಮ್ಸ್ನ ತಿನ್ನಿ. ಇದ್ರ ಜೊತೆಗೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಪ್ರೋಟೀನ್ ಹೆಚ್ಚಾಗಿರುತ್ತೆ, ಹಾಗೆಯೇ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಫುಡ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಸಿಸ್ಟರ್ ನನಗೆ. ಏಕೆಂದರೆ ನಾನು ಮೊಟ್ಟೆ ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಫಿಶ್ ತಿನ್ನಲ್ಲ, ನಾನ್ ವೆಜ್ ಏನು ಮುಟ್ಟಲ್ಲ ಅನ್ನೋರಿಗೆ ಇನ್ನೊಂದು ಒಳ್ಳೆ ರೆಸಿಪಿನ ನಾನು ಹೇಳ್ಕೊಡ್ತೀನಿ. ಒಳ್ಳೆ ಪೌಡರ್ ರೆಸಿಪಿ ಎಲ್ಲ ಇದು, ಪೌಡರ್ನ ನಾನು ಹೇಳ್ಕೊಡ್ತೀನಿ. ನಿಮಗೆ ಆ ಪೌಡರ್ ಬೇಕು ಅಂದರೆ, ನಾನು ನೈಟು ಊಟ ತಿನ್ನಲ್ಲ, ಈ ಪೌಡರ್ನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನನ್ನ ವೆಯ್ಟ್ ಲಾಸ್ಗೆ ತುಂಬಾ ಸಪೋರ್ಟ್ ಆಗಿದೆ ಆ ಪೌಡರು. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು. ನಾನು ಯಾವುದೇ ರೀತಿ ಹೊರಗಡೆದಾಗಲಿ ಅಥವಾ ಹೊರಗಡೆ ಪೌಡರ್ ನೇಮ್ ಆಗಲಿ ಹೇಳೋದು ಇದೆಲ್ಲ ನನಗೆ ಆ ಅಭ್ಯಾಸ ಇಲ್ಲ. ಮನೆಯಲ್ಲೇ ಬೇಕಾದಂಥ ಪ್ರೋಟೀನ್ ಐಟಮ್ಸ್ ಕಾಳಲ್ಲೇ ಮಾಡಿಕೊಂಡು ನಾನು ಪ್ರೋಟೀನ್ನ ಪೌಡರ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ಪೌಡರ್ ಏನಾದರೂ ನಿಮಗೆ ಬೇಕು ಅಂತ ಅಂದರೆ, ಪೌಡರ್ ಬಗ್ಗೆ ತಿಳಿಸಿ ನನಗೆ ಬೇಕು ಸಿಸ್ಟರ್ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಪೌಡರ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ, ಹೇಗೆ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ರಿಚ್ ಪ್ರೋಟೀನ್ ಇರೋದ್ರಿಂದ ನೀವು ಮೊಟ್ಟೆ ತಿನ್ನಬೇಕು, ಫಿಶ್ ತಿನ್ನಬೇಕು, ಮಟನ್ ತಿನ್ನಬೇಕು, ಚಿಕನ್ ತಿನ್ನಬೇಕು ಅಥವಾ ಪನ್ನೀರ್ನೇ ಯೂಸ್ ಮಾಡಬೇಕು, ಇದು ಯಾವುದು ಏನಿಲ್ಲ. ನೈಟ್ 1 ಟೈಮು ಆ ಗಂಜಿನ ಕುಡ್ಕೊಂಡ್ರೆ, ಆ ಪ್ರೋಟೀನ್ ಪೌಡರ್ನ ಕುಡ್ಕೊಂಡ್ರೆ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಡಯಟ್ ಮಾಡೋದ್ರಲ್ಲಿ ಒಂದಿನ ಆ ಥರ ಪ್ರೋಟೀನ್ ಮಿಸ್ ಆದರೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ, ಅಥವಾ ಬೆಳಗ್ಗೆ ತೊಗೊಳ್ಳಿ ಅಥವಾ ಸಂಜೆ ತೊಗೊಳ್ಳಿ, ಈ ರೀತಿ ತೊಗೊಳ್ಳಿ. ಆದಷ್ಟು ನೈಟೇ ತೊಗೊಳ್ಳೋದ್ರಿಂದ, ನೈಟು ಲೈಟಾಗಿ ಫುಡ್ನ ತೊಗೊಳ್ಳೋದ್ರಿಂದ ನಿಮ್ಮ ವೆಯ್ಟು ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಿಮ್ಮ ಊಟದ ಟೈಮಿಂಗ್ಸು, ನೈಟು ನಿಮ್ಮ ಊಟದ ಟೈಮಿಂಗ್ಸ್ ಎಷ್ಟಪ್ಪ ಇರಬೇಕು ಅಂದರೆ 7 ಗಂಟೆ 7:30 ಒಳಗಡೆ ನಿಮ್ಮ ಊಟನ ಮುಗಿಸ್ಕೊಳ್ಳಿ. 7:30 ಆದಮೇಲೆ ನಿಮ್ಮ ಊಟ ಬೇಡ, ಊಟ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಹೇಳೋದು, ನಾನು ನಿಮ್ಮ ತೂಕನ ಕಡಿಮೆ ಮಾಡ್ಕೋಬೇಕು ಅನ್ನೋ ಹಠ ಛಲ ನಿಮ್ಮಲ್ಲಿದ್ದರೆ 7:30 ಒಳಗಡೆ ನಿಮ್ಮ ಊಟನ ಮುಗಿಸ್ಕೊಳ್ಳಿ. ನೀವು ಸ್ವಲ್ಪ ಜಾಸ್ತಿ ಊಟ ತಿಂದ್ರೂ ಬ್ಯಾಲೆನ್ಸ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ರಾತ್ರಿ ಊಟಕ್ಕೂ ಬೆಳಗ್ಗೆ ತಿಂಡಿಗೂ ಮಿನಿಮಮ್ 12 ಅವರ್ಸ್ ಆದರೂ ಗ್ಯಾಪ್ ಇರಬೇಕು. ನಿಮಗೆ 14-15 ಅವರ್ಸ್ ಗ್ಯಾಪ್ ಇರಬೇಕು. ಹಾಗಾದ್ರೇ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನೈಟ್ ಊಟನ ಕಡಿಮೆ ಮಾಡಿ, ಅಥವಾ 7 ಗಂಟೆ ಒಳಗಡೆ 7:30 ಒಳಗಡೆ ಊಟ ಮಾಡ್ಕೊಳ್ಳಿ. ಇನ್ನು ಬೆಳಗ್ಗೆ ಮಾಮೂಲಿ ಅಂತ ನಿಮ್ಮ ತಿಂಡಿ ಟೈಮಿಂಗ್ಸು 9:30ನೋ 9 8 ಯಾವ ಟೈಮಲ್ಲಿ ಮಾಡ್ತೀರಾ ಆ ಟೈಮಲ್ಲಿ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಬಟ್ ನೈಟ್ ಊಟನ ಆದಷ್ಟು ಬೇಗ ಮಾಡಿ, ಲೈಟಾಗಿ ಮಾಡಿ, ಕಮ್ಮಿ ತಿನ್ನಿ ನೈಟ್. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಎಕ್ಸ್ಟ್ರಾ ಏನೂ ಮಾಡ್ಕೊಂಡಿಲ್ಲ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದು ದೋಸೆ ಮಾಮೂಲಿ ಅಂತ ಪ್ಲೇನ್ ದೋಸೆನೇ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಪಲ್ಯ, ಇನ್ನು ಪ್ರೋಟೀನ್ಗೆ ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆಯೇ ಸೈಡಲ್ಲಿ ನನ್ನ ಫೈಬರ್ ಅಂಶ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದ್ದೇ ಇರುತ್ತೆ, ಇದಿಷ್ಟು ತೊಗೊಂಡಿದ್ದೀನಿ. ಇನ್ನು ನೈಟ್ ಊಟಕ್ಕೆ ನಾನು ತೊಗೊಂಡಿರೋ ಅಂಥದ್ದು ಇಷ್ಟೇ, ಆ್ಯಪಲ್ಲು ಹಾಗೆಯೇ ಸೌತೆಕಾಯಿ ಹಾಗೆಯೇ ದಾಳಿಂಬೆ ಹಣ್ಣು ಇಷ್ಟು
ಅಷ್ಟರಲ್ಲಿ ನನ್ನ ನೈಟ್ ಊಟನೂ ಕೂಡ ಮುಗಿದೋಗುತ್ತೆ. ಯಾಕೆಂದರೆ ಮಧ್ಯಾಹ್ನನೂ ಕೂಡ ಹೊಟ್ಟೆ ತುಂಬ ತೊಗೊಂಡಿರ್ತೀನಿ, ಬೆಳಗ್ಗೆನೂ ಕೂಡ ಹೊಟ್ಟೆ ತುಂಬ ತೊಗೊಂಡಿರ್ತೀನಿ. ಇನ್ನು ಸಂಜೆ ನನಗೇನು ಹಸಿವಾಗಲ್ಲ, ಸ್ವಲ್ಪ ಲೇಟಾಗಿ ತಿನ್ನೋದ್ರಿಂದ ಹಸಿವಾಗಲ್ಲ. ಹಾಗಾಗಿ ಇದಿಷ್ಟು ತೊಗೋತೀನಿ. ಇದ್ರ ಮೇಲೂ ಸ್ವಲ್ಪ ತಿನ್ನಬೇಕು ಹಸಿವಾಗ್ತಿದೆ ಅಂದರೆ ಸ್ವಲ್ಪ ರೈಸೋ ಅಥವಾ ಮುದ್ದೆನೋ ಏನಾದರೂ ಒಂದು ತೊಗೋತೀನಿ ಮನೇಲಿರೋದನ್ನೇ. ಎಕ್ಸ್ಟ್ರಾ ಯಾವ್ದನ್ನೂ ತಗೊಳಕ್ಕೆ ಹೋಗಲ್ಲ ನಾನು. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.